ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸದನದಲ್ಲಿ ಜೈಲಿನ ಕರ್ಮಕಾಂಡದ ಬಗ್ಗೆ ಪ್ರಸ್ತಾಪ ಮಾಡಲಾಯಿತು. ಇವತ್ತು ದುಡ್ಡು ಕೊಟ್ರೆ ಜೈಲಿನಲ್ಲಿ ಎಲ್ಲವೂ ಸಿಗತ್ತೆ, ಏನ್ ಬೇಕಾದರೂ ಪಡಿಬಹುದು ಅನ್ನುವಂಥ ವಿಚಾರ ಇವತ್ತು ಪ್ರಸ್ತಾಪ ಮಾಡಲಾಯಿತು. ನಟ ದರ್ಶನ್ ಸಿಗರೆಟ್ ವಿಷಯವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ವಾಗ್ದಾಳಿಯನ್ನ ನಡೆಸಿದ್ರು. ಸರ್ಕಾರದ ವಿರುದ್ಧ ಆರ್ ಅಶೋಕ್ ಇವತ್ತು ವಾಗ್ದಾಳಿಯನ್ನ ಮುಂದುವರಿಸಿದ್ರು. ಪರಪ್ಪನ ಅಗ್ರಹಾರದ ಕರ್ಮಕಾಂಡದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಟೆರರಿಸ್ಟ್ಗೆ ಫೋನ್ ಕೊಡ್ತಾರೆ, ಮಾತನಾಡಿಸ್ತಾರೆ, ಎಲ್ಲಿಂದ ಬರುತ್ತಿದೆಲ್ಲ ಅನ್ನುವಂಥ ಪ್ರಶ್ನೆ. ಚಿತ್ರನಟ ದರ್ಶನ್ ವಿಚಾರವಾಗಿ ಕೂಡ ಇಲ್ಲಿ ಮಾತನಾಡ್ತಾರೆ. ಪ್ರಮುಖವಾಗಿ ಸಿಗರೆಟ್ ವಿಚಾರವಾಗಿ, ಸಿಗರೆಟ್ ಕೊಟ್ಟವರು ಯಾರು, ಆಮೇಲೆ ಏನಾಯಿತು, ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನು ಹಾಕಿದರು. ಶಕೀಲ್ ಮುನ್ನಾ ಒಬ್ಬ 5 ಸ್ಟಾರ್ ಟೆರರಿಸ್ಟ್. ಆತನಿಗೆ ಎಲ್ಲ ರೀತಿಯಾದ ವ್ಯವಸ್ಥೆ ಇರುತ್ತೆ, ಅವನಿಗೆ ಸ್ಮಾರ್ಟ್ಫೋನ್ ಕೊಟ್ಟಿರೋರು ಯಾರು ಅನ್ನುವಂಥ ಪ್ರಶ್ನೆ. ಜೈಲು ಅಂತಂದರೆ ಏನು, ಅದರ ಅರ್ಥ ಎಲ್ಲ ರೀತಿಯ ಮ್ಯಾನ್ಯುವಲ್ ಇರುತ್ತಲ್ಲಿ ಅಂಥೇಳಿ ಇವತ್ತು ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡಿದರು ಅಂತ ಹೇಳಿದ್ರೆ ಆರ್ ಅಶೋಕ್ ಅವರು ಜೈಲಿನ ಕರ್ಮಕಾಂಡದ ಬಗ್ಗೆ ವಿವರವಾಗಿ ಹೇಳಿದರು. ಏನೇನು ನಡೀತಾ ಇದೆ, ದರ್ಶನ್ ವಿಚಾರವಾಗಿ, ಟೆರರಿಸ್ಟ್ ವಿಚಾರವಾಗಿ, ಅಲ್ಲಿ ಫೋನ್ ಬಳಕೆ ಹೇಗಾಗ್ತಾ ಇದೆ, ಈ ಎಲ್ಲ ಪ್ರಕರಣ ಬೆಳಕಿಗೆ ಬಂದಾದ ನಂತರ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಏನಾಗ್ತಿದೆ ಅನ್ನೋದ್ರ ಬಗ್ಗೆ. ಇತ್ತು ಅವು ಸಿಗರೆಟ್ ಸೇದ್ಕೊಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು, ಸಿಗರೆಟ್ ಸೇದ್ತಾ ಇರೋ ಫೋಟೋ. ಆ ಸಿಗರೇಟು ಕೊಟ್ಟವ್ರು ಯಾರು, ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು, ಅದನ್ನ ಹೇಳ್ತೀನಿ ನಾನು. ಅದಾದ್ಮೇಲೆ ನೀವು ಜುಹಾದ್ ಹಮೀದ್ ಶಕೀಲ್ ಮುನ್ನಾ, ಅವನು ಟೆರರಿಸ್ಟ್, ಅವನು ಈ 5 ಸ್ಟಾರ್ ಟೆರರಿಸ್ಟ್. ಅವನಿಗೆ ಮೊಬೈಲ್ ಫೋನ್ಗಳು ಹೋಗ್ತೈತೆ. ಟೆರರಿಸ್ಟ್ ಅಂದರೆ ಸ್ಮಾರ್ಟ್ ಫೋನು, ಮೊಬೈಲ್, ಏನೇನು ಎಲ್ಲ ಅವನಿಗೆ ಹೋಗ್ತೈತೆ. ನಾನು ಹೇಳೋದು, ಜೈಲ್ ಅಂದ್ರೆ ಏನು, ಜೈಲ್ ಅಂದ್ರೆ ಏನು? ನಾನು ಮ್ಯಾನ್ಯುಯಲ್ಲು ತಂದಿದ್ದೀನಿ. ಕರ್ನಾಟಕ ಕಾರ್ಯಗೃಹ ಮತ್ತು ಸುಧಾರಣಾ ಕೈಪಿಡಿ 2021, ಜ್ಞಾನೇಂದ್ರ ಅವರು ಇದ್ದಾಗ ಮಾಡಿರೋ ಕೈಪಿಡಿ ಇದು. ಅದನ್ನು ಓದ್ತೀನಿ, ಹೇಳ್ತೀನಿ ಏನೇನು ಕೈಪಿಡಿಯಲ್ಲಿ ಏನೇನು ಇದೆ ಅಂತೇಳಿ. ಇಲ್ಲಿ ಅವನಿಗೆ ಫೋನ್ ಬರ್ತೈತೆ, ಫೋನ್ ಕೊಡ್ತಾರೆ, ಅವನು ಮಾತಾಡಿಸ್ತಾರೆ. ಅಂದರೆ ಜೈಲಲ್ಲಿ ಇಷ್ಟೆಲ್ಲ ನಡೀತೈತೆ ಅಂತ ಹೇಳಿದ್ರೆ, ಜೈಲಿನ ಸಿಬ್ಬಂದಿ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಏನು ಮಾಡ್ತಾ ಇದ್ದಾರೆ? ಏನು ಕತ್ತೆ ಕಾಯ್ತಾ ಇದ್ದಾರಾ? ಏನು ಕತ್ತೆ ಕಾಯಕ್ಕೆ ಸಂಬಳ ಕೊಡ್ತಾ ಇದ್ದೀರಾ ಅವ್ರನ್ನ? ಲಕ್ಷ ಸಂಬಳ ಕೊಡ್ತೀರಿ. ಆ ಮ್ಯಾನ್ಯುಯಲ್ ಕ್ಲೀನಾಗಿ ಇದೆ. ಪರಮೇಶ್ವರ್ ಅವರು ಓದಿದ್ದು. ಚಿತ್ರನಟ ದರ್ಶನ್ದು ಇತ್ತು, ಅವು ಸಿಗರೆಟ್ ಸೇದ್ಕೊಂಡು ಹಿಂಗೆ ಹಾಕಿರೋದು ಫೋಟೋ ಬಂದಿತ್ತು, ಸಿಗರೆಟ್ ಸೇದ್ತಾ ಇರೋ ಫೋಟೋ. ಆ ಸಿಗರೇಟು ಕೊಟ್ಟವ್ರು ಯಾರು, ಆಮೇಲೆ ಅದೆಲ್ಲ ಹೇಳ್ತೀನಿ ನಾನು, ಅದನ್ನ